ಎಲ್ರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಕ್ರಾಂತಿಗಳು ಮತ್ತು ಅಮೆರಿಕದ ಕ್ರಾಂತಿಯ ಬಗ್ಗೆ ಅಥವಾ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಹೇಳ್ತೀನಿ. ಹಾಗಾದ್ರೆ ಕ್ರಾಂತಿ ಅಂದ್ರೇನು, ಕ್ರಾಂತಿ ಯಾಕೆ ಆಯಿತು ಅನ್ನೋದು ಬಹುಮುಖ್ಯವಾದ ಅಂಶವಾಗಿದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಧುನಿಕ ಯುಗದ ಆರಂಭವನ್ನು ಸೂಚಿಸುವ ಬಹುಮುಖ್ಯ ಅಂಶವೆಂದರೆ ರಾಷ್ಟ್ರೀಯ ಪ್ರಭುತ್ವಗಳ ಉದಯ. 15, 16ನೇ ಮತ್ತು 17ನೇ ಶತಮಾನಗಳಲ್ಲಿ ತಲೆ ಎತ್ತಿದ ಫ್ರಾನ್ಸ್, ಇಟಲಿ, ಜರ್ಮನಿ ಮುಂತಾದ ರಾಜ್ಯಗಳ ರಚನೆಗೆ ತರ್ಕಬದ್ಧವಾದ ಆಧಾರವಿರಲಿಲ್ಲ. ನೋಡಿ, ಫ್ರಾನ್ಸು, ಇಟಲಿ, ಜರ್ಮನಿ ಮುಂತಾದ ರಾಜ್ಯಗಳ ರಚನೆಗೆ ತರ್ಕಬದ್ಧವಾದ ಒಂದು ಲಾಜಿಕಲ್ ಆಗಿ ಯಾವುದೇ ಆದ ಒಂದು ಸೋರ್ಸ್ ಎವಿಡೆನ್ಸ್ ಇರಲಿಲ್ಲ, ಆಧಾರವಿರಲಿಲ್ಲ. ಅವು ಚಕ್ರಾಧಿಪತ್ಯದಿಂದ ಹಿಡಿದು ನಗರ ರಾಜ್ಯಗಳವರೆಗೆ ವೈವಿಧ್ಯತೆಯನ್ನು ಹೊಂದಿದ್ದವು. ಆ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದ ಜನರು ಒಂದೇ ಬಗೆಯವರಾಗಿರಲಿಲ್ಲ. ವೆರಿ ಇಂಪಾರ್ಟೆಂಟ್. ಅನೇಕ ಬಗೆಯ ಜನರಾಗಿದ್ರು, ಜಾತಿಯವರಾಗಿದ್ರು, ಬೇರೆ ಬೇರೆ ಭಾಷೆಗಳನ್ನು ಆಡ್ತಿದ್ರು ಮತ್ತು ಭಿನ್ನ ಭಿನ್ನವಾದ ಸಂಸ್ಕೃತಿಗಳನ್ನು ಹೊಂದಿದ್ರು. ಕಲ್ಚರು ಸಹ ಚೇಂಜ್ ಇತ್ತು. ಉಳಿಗಮಾನ್ಯ ಪದ್ಧತಿಯ ಅವನತಿಯಿಂದ ಉಂಬಳಿ ಜಮೀನುದಾರರ ರಾಜಕೀಯ ಶಕ್ತಿಯು ಕುಂದಿತು. ನೋಡಿ, ಯುರೋಪಿನಲ್ಲಿ ಉಳಿಗಮಾನ್ಯ ಪದ್ಧತಿ ಅದು ಅವನತಿಯನ್ನು ಹೊಂದಿತ್ತು. ಉಳಿಗಮಾನ್ಯ ಪದ್ಧತಿ ಅಂದ್ರೆ ಒಬ್ಬ ಭೂ ಹಿಡುವಳಿದಾರನ ಹತ್ರ ಒಬ್ಬ ರೈತ ಜೀತವಾಗಿ ಕೆಲಸವನ್ನು ಮಾಡಬೇಕಾಯ್ತು. ಅದನ್ನೇ ಉಳಿಗಮಾನ್ಯ ಪದ್ಧತಿ ಅಥವಾ ಫ್ಯೂಡಲ್ ಸಿಸ್ಟಮ್ ಅಂತ ಕರೀತಾರೆ, ನಾವು ಸಹ ಕರಿತೀವಿ. ಇದರಿಂದ ಯುರೋಪಿನ ಅನೇಕ ರಾಜರು ಉಂಬಳಿ ಜಮೀನ್ದಾರರು ಮೇಲಿದ್ದ ತಮ್ಮ ಅವಲಂಬನೆಯನ್ನ ಡಿಫೆಂಡ್ ಅಫಾನ್ ಆಗ್ತವಲ್ಲ, ಅದನ್ನ ಕಡಿಮೆ ಮಾಡಿಕೊಂಡು ಎಲ್ಲ ಒಂದು ಅಧಿಕಾರವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು, ಪವರ್ ಕಂಟ್ರೋಲ್ ತಗೊಂಡ್ರು. ಅನೇಕ ರಾಜರುಗಳು ದೈವ ದತ್ತಾಧಿಕಾರ ಅಂದ್ರೆ ಡಿವೈನ್ ಕಿಂಗ್ಶಿಪ್ ನಲ್ಲಿ ನಂಬಿಕೆ ಇಟ್ಟಿದ್ದು ಪ್ರಜೆಗಳಿಗೆ ಉತ್ತರಿಸಬೇಕಿಲ್ಲವೆಂದು ತಿಳಿದ್ರು. ನಾವು ಪ್ರಜೆಗಳಿಗೆ ಯಾವುದೇ ಆನ್ಸರ್ ಕೊಡ್ಬೇಕಾಗಿಲ್ಲ, ನೋ ಆನ್ಸರ್, ನಮ್ಮ ಅಧಿಕಾರ ನಮ್ದು ಹುಟ್ಟು ಎಲ್ಲ ದೈವದ ನಿರ್ಣಯ ಅಂತ ಹೇಳಿ ಆ ಯುರೋಪಿನ ಖಂಡದಲ್ಲಿ ರಾಜರುಗಳು ಭಾವಿಸಿದ್ರು. ಮಧ್ಯಮ ವರ್ಗವು ತನ್ನ ಹಿತದೃಷ್ಟಿಯಿಂದ ರಾಜರುಗಳಿಗೆ ಬೆಂಬಲ ನೀಡಿತ್ತು. ಮಿಡಿವಲ್ ಫ್ಯಾಮಿಲಿ ಯಾವಾಗಲೂ ಅಷ್ಟೇ ಅಲ್ವಾ, ಮಧ್ಯಮ ವರ್ಗದವರು ಪಾಡು ಅಯೋಮಯ ಆಗಿರುತ್ತೆ. ನೋಡಿ, ರಾಜರುಗಳಿಗೆ ಒಂದು ಸಪೋರ್ಟ್ ಕೊಟ್ಟಿರ್ತಾರೆ. ಮತ್ತು ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಮತ್ತು ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಅತಿ ಪ್ರಬಲವಾದ ರಾಷ್ಟ್ರೀಯ ಭಾವನೆ ಅಥವಾ ದೇಶ ಪ್ರೇಮ ತನ್ನದೇ ಆದ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಹೊಂದಿದ್ದಿತು. ಈ ರಾಷ್ಟ್ರಗಳು ಉಳಿಗಮಾನ್ಯ ಕಾಲದ ಅನಾಯಕತ್ವವನ್ನು ಅಂತ್ಯಗೊಳಿಸಿದವು. ಅವು ಒಂದೇ ಬಗೆಯ ಸಂಸ್ಕೃತಿಯನ್ನ ಹೊಂದಿದ್ದ ಒಬ್ಬ ಜನರನ್ನು ಒಬ್ಬ ದೊರೆಯು ಆಳ್ವಿಕೆಯಲ್ಲಿ ಒಟ್ಟುಗೂಡುವಂತೆ ಮಾಡಿದವು. ಅಂದ್ರೆ ಅನೇಕ ಜನರು ಒಬ್ಬ ಜನರಿರ್ಬೋದು, ಒಬ್ಬ ದೊರೆ ಆಳ್ವಿಕೆಯಲ್ಲಿ ಎಲ್ಲ ಒಟ್ಟಾಗುವಂತೆ ಮಾಡ್ತವೆ. ರಾಷ್ಟ್ರಗಳ ನಡುವೆ ಘರ್ಷಣೆ ಮತ್ತು ಪೈಪೋಟಿ ಪ್ರಾರಂಭವಾಗುತ್ತೆ. ಒಂದು ರಾಷ್ಟ್ರದ ನಡುವೆ ಇನ್ನೊಂದು ರಾಷ್ಟ್ರ ಕಂಡ್ರೆ ಆಗಲ್ಲ, ಅದರಿಂದ ಪೈಪೋಟಿ, ಕಾಂಪಿಟೇಷನ್ ಮತ್ತು ಘರ್ಷಣೆ, ಯುದ್ಧಗಳು, ಅನಾಹುತಗಳು ಪ್ರಾರಂಭವಾದವು. ಅಮೆರಿಕ ಮತ್ತು ಏಷ್ಯಾ ಖಂಡಗಳಲ್ಲಿ ವ್ಯಾಪಾರ ಮತ್ತು ವಸಾಹತುಗಳ ಹತೋಟಿಗಾಗಿ ಘರ್ಷಣೆ ಮತ್ತು ಯುದ್ಧಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು. ನೋಡಿ, ಇಲ್ಲಿ ಅಮೆರಿಕ ಮತ್ತು ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಬಿಸ್ನೆಸ್ ಮತ್ತು ವಸಾಹತು ಕಾಲೋನಿಯಲ್ ಸಿಸ್ಟಮ್ ಅಂತಿದ್ರು, ಅವನ್ನ ಕಂಟ್ರೋಲ್ ಮಾಡಬೇಕು ಅಂತ ಹತೋಟಿಗಾಗಿ ಮತ್ತು ಘರ್ಷಣೆ, ಒಡೆದಾಟಗಳು, ಯುದ್ಧಗಳು ಒಂದು ಚಾನ್ಸ್, ಅವಕಾಶವನ್ನ, ದಾರಿಯನ್ನ ಮಾಡಿಕೊಡ್ತವೆ. ಈಗ ನೋಡೋಣ, ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಅಮೆರಿಕದ ಕ್ರಾಂತಿ ಹೇಗಾಯ್ತು, ಏಕಾಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಇತಿಹಾಸದಲ್ಲಿ. ಡಿಯರ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಅಮೆರಿಕ ಖಂಡವನ್ನು ಕಂಡುಹಿಡಿದ ನಂತರ ಯುರೋಪಿನ ಅನೇಕ ದೇಶಗಳು ಅಲ್ಲಿ ವಸಾಹತುಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದವು. ಅಮೆರಿಕವನ್ನ ಕಂಡುಹಿಡಿದ್ರು ಯಾರು? ಅಮೆರಿಕೋ ವೆಸ್ಪುಸಿಯನ್ನನು. ಇದನ್ನ ನವ ವಸಾಹತುಗಳು, ನವ ಖಂಡಗಳು ಅಂತ ಕರಿತೀವಿ. ಅದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ. ಉತ್ತರ ಅಮೆರಿಕದಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದ ದೇಶಗಳಲ್ಲಿ ಫ್ರಾನ್ಸ್, ಸ್ಪೈನ್, ಹಾಲೆಂಡ್ ಮತ್ತು ಇಂಗ್ಲೆಂಡ್ ಮುಖ್ಯವಾದವು. ಉತ್ತರ ಅಮೆರಿಕದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಇಂಗ್ಲೆಂಡಿನ 13 ವಸಾಹತುಗಳು ಸ್ಥಾಪನೆಗೊಂಡವು. ನೋಡಿ, 13. ಇವುಗಳನ್ನು ಹೊಸ ಇಂಗ್ಲಿಷ್ ವಸಾಹತುಗಳು ಎಂದು ಕರೆಯಲಾಗಿತ್ತು. 13 ಉತ್ತರ ಅಮೆರಿಕದ ಇಂಗ್ಲಿಷ್ ವಸಾಹತುಗಳು ಅಂದ್ರೆ ಯಾವಪ್ಪ ಅಂದ್ರೆ
ಒಂದು ನ್ಯೂ ಹ್ಯಾಂಪ್ಶೈರ್, 2 ನ್ಯೂಯಾರ್ಕ್, 3 ಪೆನಿನ್ಸುಲಿಯಾ, 4 ಮೆಸಾಚ್ಯುಸೆಟ್ಸ್, 5 ರೋಡ್ಸ್ ಐಲ್ಯಾಂಡ್, 6 ಕನೆಕ್ಟಿಕಟ್, 7 ನ್ಯೂ ಜೆರ್ಸಿ, 8 ದಿಲಾವೇರ್, 9 ಮೇರಿಲ್ಯಾಂಡ್, 10 ವರ್ಜೀನಿಯಾ, 11 ಉತ್ತರ ಕೆರೋಲಿನಿಯಾ, 12 ದಕ್ಷಿಣ ಕೆರೋಲಿನಾ, 13 ಜಾರ್ಜಿಯಾ. ಇವು ಸಹ ಉತ್ತರ ಅಮೆರಿಕದಲ್ಲಿ ಇಂಗ್ಲಿಷರ 13 ವಸಾಹತುಗಳಾಗಿದ್ದವು. ಉತ್ತರ ಅಮೆರಿಕದಲ್ಲಿ ವಸಾಹತುಗಳ ಸ್ಥಾಪನೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಮುಖ್ಯ ಸ್ಪರ್ಧಿಗಳಾಯಿತು, ಕಾಂಪಿಟೇಷನ್ ಆಯಿತು. ಯಾವುದು? ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ವೆರಿ ಇಂಪಾರ್ಟೆಂಟ್. ಸಂಪೂರ್ಣ ಸ್ವಾತಂತ್ರ್ಯದ ಹೆಬ್ಬಯಕೆಯು ಅಮೆರಿಕದ ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ದಂಗೆ ಏಳುವಂತೆ ಮಾಡಿತು. ನೋಡಿ ಇಲ್ಲಿ ಕಾರಣಗಳು. ಹಾಗಾದ್ರೆ ಅಮೆರಿಕದ ಸ್ವಾತಂತ್ರ್ಯ ಯುದ್ಧಕ್ಕೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ಅಮೆರಿಕದ ಕ್ರಾಂತಿಗೆ ಕಾರಣಗಳು ಯಾವುವಪ್ಪ ಅಂದ್ರೆ ನಾವು ನೋಡೋದಾದ್ರೆ, ವಸಾಹತುಗಳ ಬಗ್ಗೆ ಇಂಗ್ಲೆಂಡಿನ ಧೋರಣೆ ಮತ್ತು ವಸಾಹತುಗಳಲ್ಲಿ ಬೆಳೆಯಲು ಆರಂಭಗೊಂಡ ಸ್ವಾತಂತ್ರ್ಯ ಪ್ರೇಮ. ವೆರಿ ಇಂಪಾರ್ಟೆಂಟ್. ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು. ಸಪ್ತವಾರ್ಷಿಕ ಯುದ್ಧಗಳು ಸಾಮಾನ್ಯ ಶತಕ 1756ರಿಂದ 1763ರವರೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳ ನಡುವೆ ನಡೆಯುತ್ತೆ. ಇದರಿಂದ ಈ ಯುದ್ಧದಿಂದ ನೌಕಾ ಕಾಯ್ದೆಯು 1760ರಲ್ಲಿ ಜಾರಿಗೊಳ್ಳುತ್ತೆ. ಇಂಗ್ಲೆಂಡ್ ವಸಾಹತು ಸಮುದ್ರ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಅನುಭವಿಸುತ್ತೆ. ಮನಾಫಲಿ ಅಂತವಲ್ಲ ಅದನ್ನ. 1764ರಲ್ಲಿ ಜಾರಿಗೆ ತಂದ ಮೊಲಾಸಿಸ್ ಅಂದ್ರೆ ಕಾಕಂಬಿ ಕಾಯ್ದೆಯು ಅಮೆರಿಕದ ಮದ್ಯ ತಯಾರಿಕೆಗೆ ಕಾಕಂಬಿ ಸಾಗಿಸಲು ಅನುಕೂಲವನ್ನು ಒದಗಿಸುತ್ತೆ. ಸಾಮಾನ್ಯ ಶತಕ 1774ರಲ್ಲಿ ಕ್ವಿಬೆಕ್ ಕಾಯ್ದೆಯು ವಸಾಹತುಗಳ ಅಸಹನೆಗೆ ಕಾರಣ ಆಗುತ್ತೆ. 1765ರ ಸ್ಟಾಂಪ್ ಕಾಯ್ದೆ ಜಾರಿಗೆ ತಂದು ಸಾಮಾನ್ಯ ಶತಮಾನ 1767ರಲ್ಲಿ ಚಹಾ, ಕಾಗದ, ಗಾಜು ಮುಂತಾದ ವಸ್ತುಗಳ ಮೇಲೆ ತೆರಿಗೆ ಹಾಕಲು ಸಾಧ್ಯ ಆಗುತ್ತೆ, ಟ್ಯಾಕ್ಸ್ ಹಾಕಲು. ಇದು ನೋಡಿ, ಇದು ಸಪ್ತವಾರ್ಷಿಕ ಯುದ್ಧದ ಪರಿಣಾಮದಲ್ಲಿ ಆಗ್ತವೆ. ನೌಕಾ ಕಾಯ್ದೆಗಳು ಥಾಮಸ್ ಪೈನ್, ಜಾನ್ ಆಡಮ್ಸ್, ಸ್ಯಾಮ್ಯುಯಲ್ ಆಡಮ್ಸ್, ಜಾನ್ ಎಡ್ವರ್ಡ್ ಕೋಕ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ ಮುಂತಾದ ಬರಹಗಾರರ ಪ್ರಭಾವವು ಕ್ವಿಬೆಕ್ ಕಾಯ್ದೆ, ಟೌನ್ಸೆಂಡ್ ತೆರಿಗೆಗಳು ಮತ್ತು ಬೋಸ್ಟನ್ ಚಹಾಕೂಟ ಮುಂತಾದ ಕಾರಣಗಳಿಂದಾಗಿ ಅಮೆರಿಕದಲ್ಲಿ ಕ್ರಾಂತಿ ಉಂಟಾಯಿತು. ಇಂಗ್ಲೆಂಡಿನಿಂದ ಬಂದವರು ಅಮೆರಿಕದ ವಸಾಹತುಗಳನ್ನ ಸ್ಥಾಪಿಸ್ಕೋತಾರೆ. ನೋಡಿ, ಬಾಸ್ಟನ್ ಚಹಾಕೂಟ ವೆರಿ ಇಂಪಾರ್ಟೆಂಟ್ ಇನ್ ಅಮೆರಿಕನ್ ಹಿಸ್ಟ್ರಿ ಮತ್ತು ಪ್ರಪಂಚದ ಇತಿಹಾಸದಲ್ಲಿ ಬಾಸ್ಟನ್ ಚಹಾಕೂಟ ಅಥವಾ ಚಹಾ ಪಾರ್ಟಿ ಇದು ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್. ಕ್ರಿಸ್ತಶಕ 1773ರಲ್ಲಿ ನಡೆಯುತ್ತೆ. ವಿರೋಧ ಇದ್ದರೂ ಬ್ರಿಟನ್ ಚಹಾ ಪುಡಿ ತುಂಬಿದ ಹಡಗೊಂದನ್ನು ಬಾಸ್ಟನ್ ಬಂದರಿಗೆ ಕಳುಹಿಸಿತು. ಇದು ವಸಾಹತುಗಾರರನ್ನ ಕೇಳಿಸುತ್ತೆ. ಅಲ್ಲಿ 13 ವಸಾಹತುಗಾರರ ಜನರನ್ನ ಕೇಳಿಸುತ್ತೆ. 50 ಜನರ ಗುಂಪೊಂದು ರೆಡ್ ಇಂಡಿಯನ್ನರ ವೇಷ ಧರಿಸಿಕೊಂಡು ಚಹಾ ತುಂಬಿದ ಹಡಗನ್ನು ಪ್ರವೇಶಿಸಿ ಅದರಲ್ಲಿದ್ದ 340 ಚಹಾ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದರು. ಈಗ ನೋಡೋಣ, ಇಷ್ಟೆಲ್ಲ ಆಯ್ತು. ಅಮೆರಿಕದಲ್ಲಿ ನೋಡಿ, ಸ್ವಾತಂತ್ರ್ಯ ಹೋರಾಟ ಬಹಳ ಚಿಕ್ಕ ಕಾಲದಲ್ಲಿ ನಡೆಯಿತು. ದೀರ್ಘವಾದ ಹೋರಾಟ ನಡೆಯಿಲ್ಲ, ಚಿಕ್ಕದಾದ ಹೋರಾಟದಲ್ಲಿ ಅಮೆರಿಕದ 13 ವಸಾಹತುಗಳು ತಮ್ಮ ತಾಯ್ನಾಡಿನಿಂದ ಇಂಗ್ಲೆಂಡಿನಿಂದ ಸ್ವಾತಂತ್ರ್ಯವನ್ನು ಪಡ್ಕೊತವೆ. ಇದು ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಘಟನೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 250 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನ ಅಹಿಂಸಾ ಮಾರ್ಗದಲ್ಲಿ ಪಡ್ಕೊಂಡು ನೋಡಿ, ಅಮೆರಿಕದ ಸ್ವತಂತ್ರ ಸಂಗ್ರಾಮಕ್ಕೂ ಮತ್ತು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೂ ಇತಿಹಾಸದಲ್ಲಿ ನಾವು ಅವಲೋಕನ ಮಾಡಿದಾಗ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋದು ನಾವು ಗಮನಿಸಬೇಕು. ಸ್ವಾತಂತ್ರ್ಯ ಘೋಷಣೆ ಹೇಗ್ ಮಾಡ್ಕೊಂಡ್ರು ಅಮೆರಿಕನ್ರು ಅಂದ್ರೆ, ಪರಿಸ್ಥಿತಿಯನ್ನು ವಿಮರ್ಶಿಸಲು ಸಾಮಾನ್ಯ ಶತಕ 1774ರಲ್ಲಿ ಅಮೆರಿಕದ 13 ಇಂಗ್ಲಿಷ್ ವಸಾಹತುಗಳ ಪ್ರತಿನಿಧಿಗಳು ಫಿಲಿಡೆಲ್ಫಿಯಾ ನಗರದಲ್ಲಿ ಸಭೆ ಸೇರಿದರು. ಸಶಸ್ತ್ರ ಬಲದಿಂದ ಪ್ರತಿಭಟಿಸುವುದಾಗಿ ನಿರ್ಧರಿಸಿದರು. ಬ್ರಿಟನ್ನಿನ ರಾಜ ಅವರ ಕ್ರಮವನ್ನು ದಂಗೆ ಎಂದು ಘೋಷಿಸಿದನು ಮತ್ತು ವಸಾಹತುಗಾರರ ಪ್ರತಿಭಟನೆಯನ್ನು ಅಡಗಿಸಲು ಸೈನ್ಯ ತುಕಡಿಗಳನ್ನು ಕಳುಹಿಸಿದನು. ವಸಾಹತುಗಾರರಿಗೆ ಈಗ ತಮ್ಮ ಸ್ಥಳೀಯ ಸೈನ್ಯದೊಡನೆ ಬ್ರಿಟಿಷರನ್ನು ಎದುರಿಸುವುದರ ಹೊರತು ಬೇರೆ ಮಾರ್ಗವೇ ಇರಲಿಲ್ಲ. ಈ ರೀತಿಯಲ್ಲಿ ಸಾಮಾನ್ಯ ಶತಮಾನ ಅಥವಾ ಶತಕ 1775 ಏಪ್ರಿಲ್ 19ರಂದು ಲೆಕ್ಸಿಂಗ್ಟನ್, ವೆರಿ ಇಂಪಾರ್ಟೆಂಟ್, ಲೆಕ್ಸಿಂಗ್ಟನ್
ಎಂಬಲ್ಲಿ ವಸಾಹತುಗಾರರ ಒಂದು ಸೈನ್ಯದ ತುಕಡಿಯು ಬ್ರಿಟಿಷರ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಯಿತು. ಇದು ಬಿಗಿನಿಂಗ್ ಆಗುತ್ತೆ. 1775 ಏಪ್ರಿಲ್ 19ರಂದು ಲೆಕ್ಸಿಂಗ್ಟನ್ ಎಂಬ ವಸಾಹತುಗಾರರ ಒಂದು ಸೈನ್ಯ ತುಕಡಿಯು ಬ್ರಿಟಿಷ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಸ್ವತಂತ್ರ ಹೋರಾಟ ಪ್ರಾರಂಭ ಆಗುತ್ತೆ. ಆ ಫಿಲಡೆಲ್ಫಿಯಾ ಸಭೆಯು ಆಗ ಜಾರ್ಜ್ ವಾಷಿಂಗ್ಟನ್ ಅನ್ನು ವಸಾಹತುಗಾರರ ಸೈನ್ಯದ ದಂಡನಾಯಕನನ್ನಾಗಿ ನೇಮಿಸಿತು. ಯಾವ್ದಪ್ಪ ಅಂದ್ರೆ ಫಿಲಡೆಲ್ಫಿಯಾ ಸಭೆ, ಕಾನ್ಫರೆನ್ಸ್ ಅಂತೀವಲ್ಲ ಅದು, ಸೆಷನ್ ಅಂತೀವಲ್ಲ ಅದು. ಜಾರ್ಜ್ ವಾಷಿಂಗ್ಟನ್ ನ ಒಂದು ಸೈನ್ಯದ ಕಮಾಂಡರ್, ದಂಡನಾಯಕನಾಗಿ ಘೋಷಣೆಯನ್ನ ಮಾಡುತ್ತೆ. ಜಾರ್ಜ್ ವಾಷಿಂಗ್ಟನ್ ಅವನ ಬಗ್ಗೆ ನಾವು ತಿಳ್ಕೊಂಡಿದ್ದಾರೆ. ಜಾರ್ಜ್ ವಾಷಿಂಗ್ಟನ್ ವರ್ಜಿನಿಯಾದ ಒಬ್ಬ ತೋಟಗಾರ. ಇವನು ಫ್ರೆಂಚರ ವಿರುದ್ಧ ನಡೆದ ಸಪ್ತವಾರ್ಷಿಕ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ಸೇನಾಧಿಕಾರಿಯಾಗಿ ಕೀರ್ತಿ ಗಳಿಸಿದ್ದ. ಅವನು ಅಶಿಕ್ಷಿತ, ನೋಡಿ ಅನ್ಎಜುಕೇಟೆಡ್ ಮತ್ತು ಅವ್ಯವಸ್ಥಿತ ವಸಾಹತು ಸೈನಿಕರ ಸ್ಥೈರ್ಯ ಮತ್ತು ಉತ್ಸಾಹಗಳಿಂದ ಅಮೆರಿಕದ ವಿರುದ್ಧ ಹೋರಾಡಲು ಉರಿದುಂಬಿಸಿದ. ಅವರುಗಳು ಬ್ರಿಟಿಷರೊಡನೆ ಧೈರ್ಯದಿಂದ ಹೋರಾಡುವಂತೆ ಮಾಡಿದ. ಸಾಮಾನ್ಯ ಶತಮಾನ 1776 ಜುಲೈ 4ರಂದು ಫಿಲಡೆಲ್ಫಿಯಾ ರಾಷ್ಟ್ರೀಯ ಸಭೆಯು ಪ್ರಖ್ಯಾತವಾದ ಸ್ವಾತಂತ್ರ್ಯ ಘೋಷಣೆಯನ್ನು ಅಂಗೀಕರಿಸಿತು ಹಾಗೂ ಎಲ್ಲ 13 ವಸಾಹತುಗಳು ತಾಯ್ನಾಡಿನಿಂದ ಎಲ್ಲ ರಾಜಕೀಯ ಸಂಬಂಧವನ್ನ ಕಡಿದುಕೊಂಡು ಸ್ವತಂತ್ರವಾಗಿವೆ ಎಂದು ಘೋಷಿಸಿತು. ಯುದ್ಧ ಹೆಂಗಾಯ್ತು? ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದ ಯುದ್ಧ ಹೆಂಗಾಯ್ತು ಅನ್ನೋದು ನಾವು ತಿಳ್ಕೊಂಡಿದ್ದಾರೆ. ಡಿಯರ್ ವ್ಯೂವರ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯುದ್ಧ ಇಂಗ್ಲೆಂಡ್ ಮತ್ತು ವಸಾಹತುಗಳ ನಡುವಿನ ಯುದ್ಧ 5 ವರ್ಷಗಳ ಕಾಲ ಸಾಗಿತು. 5 years ಆಯ್ತು ಯುದ್ಧ, ಇಂಗ್ಲೆಂಡ್ ಮತ್ತು ವಸಾಹತುಗಳ ನಡುವಿನ ಯುದ್ಧ. ಜಾರ್ಜ್ ವಾಷಿಂಗ್ಟನ್ ಆಗಿ ಬರ್ತಾನೆ. ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಈ ಸಮಯದಲ್ಲಿ ವಸಾಹತುಗಳಿಗೆ ಹಿನ್ನಡೆ ಆಗಿರುತ್ತೆ ಬ್ರಿಟಿಷರ ವಿರುದ್ಧ, ತಾಯ್ನಾಡಿನ ವಿರುದ್ಧ. ಆದರೆ ಸಾರಟೋಗ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯು ಸೋತಿತು. ಸಾರಟೋಗ ವಾರ್, ಆ ಯುದ್ಧದಲ್ಲಿ ಬ್ರಿಟಿಷ್ ಆರ್ಮಿ ಸೋಲುತ್ತೆ. ಫ್ರೆಂಚರ ಸೇನೆಯ ಸಹಾಯದಿಂದ ಜಾರ್ಜ್ ವಾಷಿಂಗ್ಟನ್ ಅನ್ನು ಯಾರ್ಕ್ ಟೌನ್ ಕದನದಲ್ಲಿ ಬ್ರಿಟಿಷರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸಿದನು. ಬ್ರಿಟಿಷರ ಸೇನಾನಿ ಕಾರ್ನ್ವಾಲಿಸ್ ಅನ್ನು ತನ್ನ ಪಡೆಗಳೊಂದಿಗೆ ಶರಣಾದ. ನೋಡಿ, ಲಾರ್ಡ್ ಕಾರ್ನ್ವಾಲಿಸ್ ಇವನು ಭಾರತದ 2ನೇ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಂತನು. ಬ್ರಿಟಿಷ್ ಸೇನಾನಿ ಕಾರ್ನ್ವಾಲಿಸ್ ತನ್ನ ಪಡೆಗಳೊಂದಿಗೆ ಶರಣಾಗ್ತಾನೆ. ಅದು ವಸಾಹತುಗಾರರ ನೇತೃತ್ವದ ಜಾರ್ಜ್ ವಾಷಿಂಗ್ಟನ್ ನ ಸೈನ್ಯಕ್ಕೆ. ಕ್ರಿಸ್ತಶಕ 1783ರ ಪ್ಯಾರಿಸ್ ಒಪ್ಪಂದದಂತೆ, ಪ್ಯಾರಿಸ್ ಒಪ್ಪಂದ, ಟ್ರಿಟಿ ಆಫ್ ಪ್ಯಾರಿಸ್, 13 ವಸಾಹತುಗಳನ್ನು ಬ್ರಿಟನ್ ಸ್ವತಂತ್ರವೆಂದು ಅಂಗೀಕರಿಸಿತು. ಜುಲೈ 4ರಂದು ಸ್ವತಂತ್ರ ಘೋಷಣೆ ಮಾಡಿದ್ದರಿಂದ ಅಮೆರಿಕನ್ನರಿಗೆ ಅದು ಮಹತ್ವದ ದಿನವಾಯಿತು. ಇಂದಿಗೂ ಸಹ ಜುಲೈ 4 ಅಮೆರಿಕದ ಸ್ವತಂತ್ರ ದಿನವನ್ನಾಗಿ ಆಚರಿಸ್ತಾರೆ ಅಮೆರಿಕದಲ್ಲಿ. ನೋಡಿ, ಸಾಮಾನ್ಯ ಶತಮಾನ 1787ರಲ್ಲಿ ಫಿಲಡೆಲ್ಫಿಯಾದಲ್ಲಿ ಸ್ವತಂತ್ರ ಪಡೆದ ಎಲ್ಲಾ ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿ ಜಾರ್ಜ್ ವಾಷಿಂಗ್ಟನ್ ಅನ್ನು ಅಮೆರಿಕದ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನನ್ನಾಗಿ ಆರಿಸಿದರು. ಅವರುಗಳು ಒಂದು ಸಂವಿಧಾನವನ್ನು ರಚಿಸಿದರು. ಅದೇ ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವಾಯಿತು. ಪ್ರಪಂಚದ ಲಿಖಿತ ಅಂದ್ರೆ ರಿಟರ್ನ್ ಅಲ್ಲಿ ಬರೆದಿರುವಂತ ಕಾನ್ಸ್ಟಿಟ್ಯೂಷನ್, ಅದು ಅಮೆರಿಕದ ಸಂವಿಧಾನವೇ. ಅದು ಚಿಕ್ಕದಾದ, ಚೊಕ್ಕದಾದ, ಪುಟ್ಟದಾದ ಒಂದು ಸಂವಿಧಾನ. ಅಮೆರಿಕದ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ಏನ್ ಎಫೆಕ್ಟ್ ಆಯ್ತು ಅಂದಾಗ, ಇದು ಫ್ರಾನ್ಸ್ ಮಹಾಕ್ರಾಂತಿಗೆ ಪ್ರಚೋದನೆಯನ್ನ ನೀಡಿತು. ಅಲ್ಲಿನ ಫ್ರಾನ್ಸಿನಲ್ಲಿರುವಂತಹ ಲೂಯಿ ಚಕ್ರವರ್ತಿಗಳ ದಬ್ಬಾಳಿಕೆ ವಿರುದ್ಧ ಫ್ರಾನ್ಸರು ಸಿಡಿದೇಳುವಂತೆ ಒಂದು ಪ್ರೇರಣೆಯನ್ನ ಅಮೆರಿಕದ ಸ್ವತಂತ್ರ ಸಂಗ್ರಾಮ ಪ್ರೇರಣೆಯನ್ನ ಕೊಡುತ್ತೆ. ವಸಾಹತುಗಾರರ ಪಕ್ಷ ವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾದ್ರು, ಲೀಡರ್ಸ್ ಆದ್ರು. ಅಮೆರಿಕದಲ್ಲಿ ಇನ್ನ ಅನೇಕ ಸ್ಪೇನ್ ಮತ್ತು ಪೋರ್ಚುಗಲ್ ವಸಾಹತುಗಳು ತಮ್ಮ ತಾಯ್ನಾಡಿನ ವಿರುದ್ಧ ದಂಗೆ ಎದ್ದು ಸ್ವತಂತ್ರವಾಗಲು ಉತ್ತೇಜನ ಪಡೆದವು. ಅಮೆರಿಕ ಸ್ವತಂತ್ರ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯ ಆಗುತ್ತೆ ನೋಡಿ. ಆಗ ನೋಡಿ, ಅಮೆರಿಕದ ಇದರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದ್ರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಕಂಟ್ರಿ ಉದಯ ಆಗುತ್ತೆ. ಇವತ್ತು ಪ್ರಪಂಚದ ಬಲಾಢ್ಯ ರಾಷ್ಟ್ರವಾಗಿದೆ. ಇಷ್ಟು ಅಮೆರಿಕದ ಸ್ವತಂತ್ರ ಸಂಗ್ರಾಮದ ಇತಿಹಾಸ. ಈ ಇತಿಹಾಸ ಇಷ್ಟವಾಗಿದೆ ಭಾವಿಸ್ತೀನಿ. ಇಷ್ಟವಾಗಿದೆ
ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ ಕೊಡಿ, ಶೇರ್ ಮಾಡಿ. ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಹ ಅಮೆರಿಕದ ಇತಿಹಾಸ ಅಂತ ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಪ್ರಪಂಚದಲ್ಲಿ ನೋಡಿ, ಇತಿಹಾಸದ ಜ್ಞಾನ ಇಲ್ಲದವ್ರಿಗೆ ಮುಂದಿನ ಭವಿಷ್ಯನ ಕಟ್ಟಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಮೆರಿಕದ ಸ್ವತಂತ್ರ ಸಂಗ್ರಾಮ ಇತಿಹಾಸವನ್ನು. ಎಲ್ಲರಿಗೂ ಧನ್ಯವಾದಗಳು.